ಮಳೆ ಹಾನಿ ಪ್ರದೇಶಗಳಿಗೆ ಬಿಜೆಪಿ ನಾಯಕರ ನಿಯೋಗ ಭೇಟಿ ಕೊಡ್ತಾ ಇದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ಇವತ್ತು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದೀರಾ, ಏನೆಲ್ಲ ಇದು ಕಾರಣಗಳು ತಿಳಿದು ಬಂತು ಸರ್? ನೋಡಿ, ಬಹಳ ಅನಾಹುತಗಳಾಗಿದೆ. ನಾವು 2,000 ಕೋಟಿ ರೂಪಾಯಿನ ನಮ್ಮ ಸರ್ಕಾರ ಇರುವಾಗ ಬೊಮ್ಮಾಯಿಯವರು ಇಟ್ಟಿದ್ರು. ಆ ಟೈಮ್ ಇನ್ನೇನು ಮಳೆ ಬರ್ತಾ ಇತ್ತು, ನಮ್ಮ ಸರ್ಕಾರ ಹೋಗೋ ಟೈಮಿಗೆ ಮಳೆ ಪ್ರಾರಂಭ ಅದು. ಈ ಸರ್ಕಾರ ಬಂದು ಆ ದುಡ್ಡೆಲ್ಲ ತಿಂದುಬಿಟ್ರು, ಯಾವುದು ಒಂದು ಪೈಸೆನೂ ಬಿಡುಗಡೆ ಮಾಡಲಿಲ್ಲ. ಇವತ್ತು ಎಲ್ಲ ಇದರಲ್ಲೂ ಕೂಡ ಶಿಲ್ಟ್ ತುಂಬಿಕೊಂಡಿದೆ. 3ನೇ ಅವಧಿ ಇದು, ಅವರು 2 ವರ್ಷ 3ನೇ ಅವಧಿ ಮಳೆ ಆದರೂ ಕೂಡ ಒಂದೇ ಕೆಲಸ ಮಾಡಲಿಲ್ಲ. ಕಳೆದ ಬಾರಿ ನಾವು ಇಲ್ಲೇ ಬಂದಿದ್ವಿ, ಇದನ್ನೆಲ್ಲ ನೋಡಿ ಅವತ್ತು ಹೇಳಿದ್ವಿ, ಇಲ್ಲ ನಾವು ಮಾಡ್ತೀವಿ ಅಂದ್ರು, ಏನೂ ಮಾಡಿಲ್ಲ. ಈ 4 ಇಟ್ಟಿಗೆ ಒಂದು ಗೋಡೆ ಕಟ್ಟಿರೋದನ್ನ ಬಿಟ್ಟರೆ ಏನು ಮಾಡಿಲ್ಲ, ಅದು ಟೆಂಪರರಿ. ಈ ಕಾರಣಗಳಿಂದ ಇವತ್ತು ಬೆಂಗಳೂರು ಈ ಅವಾಂತರಕ್ಕೆ ಈಡಾಗಿದೆ. ಅನೇಕ ಪ್ರದೇಶಗಳಲ್ಲಿ ಅವರು ತಗ್ಗು ಪ್ರದೇಶಗಳು ಅಂತ ಹೇಳ್ತಾರೆ. ನಾನು ಕೇಳೋದು, ರಾಜಕಾಲುವೆಗಳು ಎಲ್ಲೆಲ್ಲಿ ಮುಚ್ಚಿ ಹೋಗಿವೆ? ತೆರೆದಿದ್ದೀರಾ? ಮನೆಗಳು ಕಟ್ಕೊಂಡಿದ್ದಾರೆ, ನೀವು ತೆರವು ಮಾಡಿಸಿದ್ದೀರಾ? ಆ ಪ್ರೋಸೆಸ್ ಅನ್ನು ಮಾಡಿ. ನೀವು ಬಾಟಲ್ ನೆಕ್ಗಳನ್ನು ತೆಗೆದ್ರೆ ನೀರು ಒಂದು ಕಡೆ ಹೋಗುವಂಥದ್ದು ಪ್ರಾರಂಭ ಆಗುತ್ತೆ. ಏನೂ ಮಾಡದೆ ದೇವರೇ ಬಂದ್ರು ಬೆಂಗಳೂರನ್ನ ಉದ್ಧಾರ ಮಾಡಕ್ಕಾಗಲ್ಲ, ಇದನ್ನು ಬದುಕಿಸಕ್ಕಾಗಲ್ಲ ಅನ್ನಂಗಿದ್ರೆ ನೀವ್ ಯಾಕೆ ಬೇಕ್ರಿ? ಈ ಸಂದರ್ಭದಲ್ಲಿ ಏನ್ ಆಗ್ರಹ ಮಾಡ್ತಿದ್ರಿ? ಏನ್ ಸೊಲ್ಯೂಷನ್ ಏನ್ ಸರ್ ಇದಕ್ಕೆ? ನೋಡಿ, ತಕ್ಷಣ ಕಾರ್ಯೋನ್ಮುಖರಾಗಬೇಕು ಜನ. ಇವತ್ತು ನಿಮ್ಗೆ ಯಾರ್ಯಾರು ಗ್ಯಾರಂಟಿಗಳ ಮೇಲೆ ವಿಶ್ವಾಸ ಇಟ್ಟು ಏನು ನಿಗರಾಡಿ ಬಂದು ಓಟ್ ಹಾಕಿದ್ರಲ್ಲ, ಅವ್ರು ಇವಾಗ ತೂರಾಡಿ ನೀರಿನ ಮೇಲೆ ಆಡ್ಕೊಂಡು ಮನೆಗೆ ಹೋಗಂತ ಪರಿಸ್ಥಿತಿ ಬಂದಿದೆ. ಏನು ಉತ್ತರ ಕೊಡ್ತೀರಾ ಅವ್ರಿಗೆ ನೀವು? ಮನೆಗಳು ತುಂಬಿಕೊಂಡಿದೆ ನೀರುಗಳು, ಕಚ್ಚಡ ನೀರು. ಈ ಸಾಂಕ್ರಾಮಿಕ ರೋಗಗಳು ಬರ್ತವೆ, ಇದರಿಂದ ಒಂದಕ್ಕೊಂದು ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ. ಜನ ಏನ್ ಮಾಡಬೇಕು? ಮನೆಗಳೇ ಸರಿಯಾಗಿ ಕಟ್ಟಿಲ್ಲ, ನೀವು ತಗ್ಗು ಪ್ರದೇಶದಲ್ಲಿ ಕಟ್ಟಿದೆ. ಆದ್ರೆ ನೀವು ಆಯ್ತಪ್ಪ, ನೀವು ಮಾಡಿರೋದೆಲ್ಲ ನೀವು ಏನು ಎತ್ತರದ ಪ್ರದೇಶಗಳಲ್ಲಿ ಮಾಡಿಕೊಟ್ಟಿದ್ದೀರಾ? ತಗ್ಗು ಪ್ರದೇಶದಲ್ಲಿ ಮನೆ ಕಟ್ಟಿದ ಅಂತಂದು ಅಲ್ಲಿ ಸೈಟ್ ಕೊಂಡ್ಕೊಂಡಿದ್ದಾರೆ. ನೀವು ಹೇಳಬೇಕಾಗಿತ್ತು ಇಲ್ಲಿ ತಗೋಬೇಡಿ ಅಂತ. ಏನ್ ಕಾನೂನು ಮಾಡಿದ್ರಿ ನೀವು? ಈ ರಾಜ್ಯನ ಹೆಚ್ಚು ಕಾಲ ಆಳಿರೋರೇ ನೀವು. ಈ ಬೆಂಗಳೂರು ಏನಾದ್ರು ಹಾಳಾಗಿದ್ರೆ ಅದು ಕಾಂಗ್ರೆಸ್ಸೇ ಕಾರಣ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈಸ್ಟ್ ಬೆಂಗಳೂರು ಸಂಪೂರ್ಣವಾಗಿ ಜಲಾವೃತ ಆಗಿತ್ತು, ಅದಕ್ಕೆ ನಾವು ಅದೇ ರೀತಿ ಟೀಕೆ ಮಾಡಿದ್ವಾ ಅಂತ ರಾಮಲಿಂಗಾರೆಡ್ಡಿ ಅವರು ಕೇಳ್ತಾರೆ. ನೋಡಿ, ನಾನೊಂದು ಮಾತು ಹೇಳ್ತೀನಿ, ವಿಶೇಷ ಸಂದರ್ಭಗಳಲ್ಲಿ ಹೆಚ್ಚು ಮಳೆ ಬಂದ್ಬಿಡ್ತದೆ. ಆದಾಗಲೂ ನೀವು ಕತೆ ಹೇಳಬಾರ್ದು, ಟೀಕೆ ಮಾಡೋದಲ್ಲ. ಈಗ ನಾವು ಬರೀ ಟೀಕೆ ಮಾಡ್ತಾ ಇಲ್ಲ, ನಾವು ಕೊಟ್ಟ ಹಣ ಎಲ್ಲೋಯ್ತು ಕೇಳ್ತಾ ಇದ್ದೀವಿ. ನೀವೆಲ್ಲೇ ಅಲ್ಲ ಹಣ ಇಟ್ರಿ, 40,000 ಕೋಟಿ ಇಟ್ಟಿದ್ದೀವಿ ಅಂತ ಹೇಳಿಲ್ಲ, ಕಳೆದ ಬಡ್ಜೆಟ್ ಅಲ್ಲಿ ಹೇಳಿ ಎಲ್ಲೋಯ್ತಾ ದುಡ್ಡು? ಏನು ಮಾಡಿದಿರಿ ನೀವು? ಏನು ಅಭಿವೃದ್ಧಿ ಮಾಡಿದಿರಿ ನೀವು? ಅಲ್ಲಿ ಹೋಗಿದ್ದೀರಲ್ಲ, ಹಂಪಿನಲ್ಲಿ ಕಡ್ದು ಕಟ್ಟಾಕಿದ್ದೀವಿ ನಾವು ಅಂತೇಳಿ, ಎಲ್ಲೆಲ್ಲಿ ಕಡ್ದು ಕಟ್ಟಾಕಿದ್ದೀರಿ ಹೇಳಿ ನೋಡೋಣ ಜನರಿಗೆ. ಏನ್ ಸಾಧನೆ ಮಾಡಿದ್ದೀವಿ ನೀವು? ಸುಳ್ಳು ಹೇಳಿ ಅವ್ರಿಗೆ ಮೋಸ ಮಾಡಿ ಅನ್ಯಾಯ ಮಾಡಿ ದಲಿತರ ದುಡ್ಡು ಹೊಡೆದ್ರಿ, ಎಲ್ಲರದ್ದು ಸೈಟ್ಗಳು ಹೊಡ್ಕೊಂಡ್ರಿ, ಎಕರೆ ಲ್ಯಾಂಡ್ಗಳು ತಗೊಂಡು ರಾತ್ರಿ ವಾಪಸ್ ಕೊಟ್ರಿ. ಇದಾ ನಿಮ್ ಸಾಧನೆ? ಎಂಜಾಯ್ ಮಾಡಿ, ಅಲ್ಲಿ ಇದನ್ನೆಲ್ಲ ಹೇಳ್ಕೊಂಡು ಎಂಜಾಯ್ ಮಾಡಿ, ಕುಣೀರಿ. ಇದಿಷ್ಟು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ರೋಮ್ ನಗರಕ್ಕೆ ಬೆಂಕಿ ಬಿದ್ದಿದ್ರೆ ರೋಮ್ ದೊರೆ ಪಿಟೀಲ್ ಬಾರಿಸ್ತಾ ಸಂಭ್ರಮಾಚರಣೆ ಮಾಡ್ತಿದ್ರಂತೆ. ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿ ಬೆಂಗಳೂರಿಗೆ ಬೆಂಕಿ ಬಿದ್ದಿದೆ, ನೀರು ಬಂದಿದೆ, ಅವರು ರೋಮ್ನಲ್ಲಿ ರಾಜ ಯಾವ ರೀತಿ ಪಿಟೀಲ್ ಬಾರಿಸ್ತಿದ್ರೋ ಆ ರೀತಿ ಇವರು ಸಂಭ್ರಮಾಚರಣೆಯನ್ನ ಹಂಪಿಯಲ್ಲಿ ಮಾಡ್ತಿದ್ದಾರೆ. ಬಹಳ ಒಳ್ಳೆ ಜಾಗ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ದೇಶದ ಗಮನ ಸೆಳೆದಿದ್ದ ಹಂಪಿ ಕೆಲವೇ 2 ತಿಂಗಳ ಹಿಂದೆ ನಮ್ಮ ರಾಜ್ಯದ ಮರ್ಯಾದೆಯನ್ನೇ ಕಳೆದಿತ್ತು. ಅದು ಯಾಕೆಂತಂದ್ರೆ ಅತ್ಯಾಚಾರವೆಸಗಿ ಹೊರದೇಶದ ಮಹಿಳೆಯನ್ನ ಅಲ್ಲಿ ಪ್ರಾಣ ತೆಗೆಯಲಾಗಿತ್ತು, ಮರ್ಡರ್ ಮಾಡಿದ್ರು. ಇಂಥ ಜಾಗವನ್ನು ಅವರು ಆಯ್ಕೆ ಮಾಡಿಕೊಂಡು ಸಂಭ್ರಮಾಚರಣೆ ಮಾಡ್ಲಿಕ್ಕೆ ಹೋಗಿದ್ದಾರೆ. ಈ 2,000 ಕೋಟಿ ನಮ್ಮ ಸರ್ಕಾರ ಇದ್ದಾಗ ನಾವು ಬೆಂಗಳೂರಿನ ಈ ಕಾಲುವೆಗಳ ಅಭಿವೃದ್ಧಿ ಮತ್ತೆ ಹೂಳು ತೆಗೆಯುವ ಕೆಲಸಕ್ಕೆ ಇಟ್ಟಿದ್ವಿ. ಎಲ್ಲೋಯ್ತು? ಈ ಸರ್ಕಾರ ಬಂದ ಮೇಲೆ ಇದು 3ನೇ ಅವಧಿ. ಸರ್ಕಾರ ಬಂದ ತಕ್ಷಣ ಮಳೆಗಾಲ ಬಂತು, 2ನೇ ಮಳೆಗಾಲ ಬಂತು, ಇದು 3ನೇ ಮಳೆಗಾಲ. ಈ 3 ಕಡೆಯಲ್ಲೂ ಕೂಡ ಇವರು ಪ್ರತಿ ವರ್ಷ ಹೇಳ್ತಿದ್ದಾರೆ, ನಾವು ಸರಿ ಮಾಡ್ತೇವೆ, ಪ್ರತಿ ವರ್ಷ ನೀರು ತುಂಬ್ತಾ ಇದೆ, ರಸ್ತೆಗಳು ಹಾಳಾಗ್ತಾ ಇದೆ, ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಸಂದರ್ಭ ಬಂದಾಗ ನಾವು ಮಾಡ್ತೀವಿ, ನೋಡ್ತೀವಿ. ಬಹಳ ಸಂತೋಷದ ಸಂಗತಿ ಏನಂತಂದ್ರೆ, ಬೆಂಗಳೂರು ಅಭಿವೃದ್ಧಿ ಮಂತ್ರಿಗಳು DK ಶಿವಕುಮಾರ್ ಬಹಳ ಒಳ್ಳೆ ಮಾತನ್ನ ಹೇಳಿದ್ದಾರೆ. ದೇವರೇ ಬಂದ್ರು ಬೆಂಗಳೂರಿನ ರಕ್ಷಣೆ ಮಾಡಕ್ಕಾಗಲ್ಲ ಅಂತ. ದೇವರೇ ಬಂದ್ರು ರಕ್ಷಣೆ ಮಾಡಕ್ಕಾಗಲ್ಲ ಅಂತಂದ್ರೆ
ನೀವೇನಪ್ಪ ಕಡಲೆಪುರಿ ತಿನ್ನಾಕಿದ್ದೀರಾ? ಚಿರುಮುರಿ ತಿಂತೀರಾ? ತಂದು ಕೊಡ್ಬೇಕಾ? ಅಂದ್ರೆ ಈ ಮಾತುಗಳನ್ನು ಹೇಳಲಿಕ್ಕೆ ನೀವು ಸರ್ಕಾರ ನಡೆಸಬೇಕಾ? ಈ ರೀತಿ ದ್ವಂದ್ವ ನಿಲುವುಗಳನ್ನ ಬಿಡ್ರಿ. ಜನರಿಗೆ ಇವತ್ತು ತೊಂದರೆ ಆಗ್ತಾ ಇದೆ. ಜನ ನಿಮ್ಮ 5 ಗ್ಯಾರಂಟಿಗಳನ್ನು ನೋಡಿ ಏನು ಹಾರಾಟ ಚೀರಾಟ ಮಾಡ್ಕೊಂಡು ನಿಮಗೆ ಓಟ್ ಹಾಕಿದ್ರು, ಗೆದ್ರಿ. ಇವತ್ತು ನಿಮ್ಮ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಅದೇ ಜನ ಇವತ್ತು ಹಾರಾಟ ಚೀರಾಟ ಬಿಟ್ಟು ನೀರಿನಲ್ಲಿ ತೇಲಿ ಮನೆಗೆ ಹೋಗ್ಬೇಕು ಅಂತ ಪರಿಸ್ಥಿತಿಯನ್ನ ಉದ್ಭವ ಮಾಡಿದ್ದೀರಿ. ಇದು ಏನು ನೀವು ಸಂಭ್ರಮಾಚರಣೆಗೆ ಹೋಗಿದ್ದೀರೋ, ಸಾಧನೆ ಅಂತ ಹೇಳ್ತಿದ್ದೀರೋ, ಆದ್ರೆ ಜನರ ವೇದನೆ ಕೇಳೋರು ಯಾರು? ನೀವು ಮಾಡ್ತಿರೋದು ಸಾಧನೆ ಸಮಾವೇಶ ಅಲ್ಲ, ಇದು ಜನರ ವೇದನೆಯ ಸಮಾವೇಶ ಮಾಡಲಿಕ್ಕೆ. ಇದನ್ನ ಇವತ್ತು 5 ಜನರು ಇಲ್ಲಿ ಸತ್ತಿದ್ರು ಕೂಡ ಅವರ ಬಗ್ಗೆ ನಿಮಗೆ ಅನುಕಂಪ ಇಲ್ಲ. ನಿಮಗೆ ಸಾಧನೆ ದೊಡ್ಡದು. ಏನ್ ಸಾಧನೆ ಮಾಡಾಕಿದೆ? ಒಂದು ಕೆಲಸ ಮಾಡಲಿಲ್ಲ, ಒಂದು ಅಭಿವೃದ್ಧಿ ಮಾಡಲಿಲ್ಲ, ಸಾಧನೆ ಅಂತ ಬಡ್ಕೊಳ್ತೀರಿ. ನಿಮಗೆ ನಾಚಿಕೆ ಆಗ್ಬೇಕು.